ಪಟ್ಟಣದ ಹ್ಯಾಂಡ್ಪೋಸ್ಟ್ ಜೀವಿಕ ತರಬೇತಿ ಕೇಂದ್ರದಲ್ಲಿ ಜೀವಿಕ ಸಂಘಟನೆ ಮತ್ತು ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಉದ್ಘಾಟಿಸಿದ ಸೈಂಟ್ ಮೇರಿಸ್ ಆಸ್ಪತ್ರೆಯ ಮಕ್ಕಳ ತಜ್ಞೆ ಡಾಕ್ಟರ್ ಜ್ಯೋತಿ ಫರ್ನಾಂಡಿಸ್ ಮಾತನಾಡಿ, ಇತ್ತೀಚೆಗೆ ಮಹಿಳೆಯರ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಲೈಂಗಿಕವಾಗಿ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತಿದ್ದು, ಹೆಣ್ಣು ಕೂಡ ಒಂದು ಜೀವ ಅನ್ನುವ ಭಾವನೆಯೇ ಇಲ್ಲದಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ನನ್ನ ಪ್ರೀತಿ ಮಾಡ್ತಾರೆ, ನನ್ನ ಮಗುಗೂ ಪ್ರೀತಿ ಸಿಗ್ತಾ ಇದೆ ಅನ್ನೋ ಭಾವನೆ ಪೋಷಕರಿಂದ ಅಥವಾ ಗಂಡನಿಂದ, ಮನೆಯವರಿಂದ, ಪರಿಸರದಿಂದ ಆ ತಾಯಿಗೆ ಸಿಗೋದಲ್ಲ, ಅದು ಬಹಳ ಮುಖ್ಯ. ನೋಡಿ, ಈ ವಿಚಾರ ನಿಮಗೆ ತುಂಬಾ ಜನ ಕೇಳಿರ್ಲಿಕ್ಕಿಲ್ಲ. ಇದು ತುಂಬಾ ಮುಖ್ಯ ವಿಚಾರ. ಅದಕ್ಕೆ ನಾನು ಇದನ್ನು ಹೇಳ್ತೇನೆ. ನಾನು ಬೇರೆ ಚಿಕ್ಕ ವಿಷಯ ಮಾತಾಡ್ಬೋದಿತ್ತು. ನಾನು ಇದನ್ನು ಯಾಕೆ ಮಾತಾಡ್ತಿದ್ದೀನಿ, ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ. ಬಳಿಕ ಸರಗೂರು ತಹಶೀಲ್ದಾರ್ ಮೋಹನ್ ಕುಮಾರಿ ಮಾತನಾಡಿ, ಮಹಿಳಾ ದಿನಾಚರಣೆ ಕಾರ್ಯಕ್ರಮಗಳನ್ನ ಪುರುಷರೇ ಸೇರಿ ನಡೆಸಿಕೊಂಡು ಹೋಗಬೇಕು. ಅಲ್ಲಿ ಮಹಿಳೆಯರ ಮೇಲಾಗುವ ಹಿಂಸೆ, ದೌರ್ಜನ್ಯಗಳ ಬಗ್ಗೆ ಚರ್ಚೆ ಮಾಡಿ ಹೆಣ್ಣಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಕೆಲಸವಾಗಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಜೀತ ಮುಕ್ತರ ಕುಟುಂಬದ ಮಹಿಳೆಯರು ಮತ್ತು ಪುರುಷರು ಸೇರಿ ಮಹಿಳೆಯರ ಮೇಲಾಗುವ ದೌರ್ಜನ್ಯ, ಹಿಂಸೆ ಮತ್ತು ತಾರತಮ್ಯದ ಬಗ್ಗೆ ಚರ್ಚೆ ಮಾಡಲಾಯಿತು. ಅಡುಗೆ ಮನೆಗೆ ಹೋಗ್ತಾರೆ, ಗಂಡ ಟಿವಿ ನೋಡ್ಕೊಂಡು ಕೂತ್ಕೊಳ್ತಾರೆ. ಇದು ನಮ್ಮ ಒಬ್ರು ಮನೆಯದಲ್ಲ, ಎಲ್ಲಾರ ಮನೆಯ ಒಂದು ಉದಾಹರಣೆಗಳು ಕೂಡ. ನಮ್ಮ ಒಂದು ಉದಾಹರಣೆಗೆ ತಗೊಳ್ತು ಅಂತಂದ್ರೆ, ಹೆಣ್ಣು ಮೂಲತಃ ಎಲ್ಲ ಒಂದು ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹಾಕೊಂಡು ನಿಭಾಯಿಸುವಂತ ಶಕ್ತಿ ಇರುವಂತ ಒಂದು ಜೀವ ಅಂತ ನಾನು ಹೇಳ್ಬೋದು. ಮಹಿಳಾ ಹಕ್ಕುಗಳ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂದ್ರೆ, ಸ್ವತಃ ನಮ್ಮ ದೇಶದ ಮೊದಲ ಕಾನೂನು ಸಚಿವರಾಗಿ ತಮ್ಮ ಅವಧಿಯಲ್ಲಿ ನಮ್ಮ ಹಕ್ಕುಗಳಿಗೆ ಏನೇನು ಸೌಲಭ್ಯಗಳನ್ನ ಮಾಡಬೇಕು ಅವೆಲ್ಲ ಪ್ರಾವಿಷನ್ಸ್. ಇತ್ತೀಚೆಗೆ ನಮಗೆ ಪಿತ್ರಾರ್ಜಿತ ಹಕ್ಕು ಸಿಕ್ಕಿದ್ದು ಇತ್ತೀಚೆಗೆ, ಬಟ್ ಅದಕ್ಕೆ ಬುನಾದಿ ಹಾಕಿದ್ದು, ಅದು ಮೂಲ ಐಡಿಯಾ ಕೊಟ್ಟಿದ್ದೇ ಅಂಬೇಡ್ಕರ್ ಅವರು. ಆ ಟೈಮ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಿರ್ಲಿಲ್ಲ, ಬಟ್ ಅವರ ಒಂದು ಆದರ್ಶ ಚಿಂತನೆಯಿಂದಲೇ ಅದು ನಂತರ ಕಾಯ್ದೆಯಾಗಿ ಇಂಪ್ಲಿಮೆಂಟ್ ಆಯಿತು. ಸೊ ಇಷ್ಟೆಲ್ಲ ಅವ್ರದ್ದು ಫೇಮಸ್ ಕೊಟೇಶನ್ ಇದೆ, ಒಂದು ಸಮುದಾಯದ ಅಭಿವೃದ್ಧಿಯನ್ನ ಅಳೆಯೋದು ಆ ಸಮುದಾಯದ ಮಹಿಳೆಯರ ಅಭಿವೃದ್ಧಿಯ ಮೇಲೆ ಅಂತ